ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಮೋಟೋ ಫಸ್ಟ್ ಲಾಗ್ ಗೈಸ್. ನನ್ನ ಗಾಡಿ ಎಲ್ಲ ಗೊಬ್ಬರ ತಗೋದೆ. ನನ್ನ ಗಾಡಿ ನಿಲ್ಸೋದು ನಮ್ಮ ದೊಡ್ಡಪ್ಪರ ಮನೆ ತಾವು. ಮಡಗ್ತೀನಿ. ನನ್ನ ಗಾಡಿ ಸೇಫ್ಟಿ ಅನ್ನಿಸ್ತೀನಿ, ಹೊಸ ಗಾಡಿ ಅಂತ. ನಮ್ಮ ಮನೆ ತಾವು ಪಾರ್ಕಿಂಗ್ ಇಲ್ಲ. ಏನ ಸೊ ನನ್ನ ಗಾಡಿ ಎಲ್ಲ ಫುಲ್ ಗಲೀಜಾಗ ಹೋಯ್ತೆ. ಈಗೆಲ್ಲ ಅದನ್ನು ಸೀಟಿ ಗಾಡಿ ತೆಗಿಬೇಕು. ಮಾಡಿದೆ. ಗಾಡಿ ತೆಗ್ದು ತುಂಬ ದಿನ ಆಗ್ಬಿಟ್ಟಿತ್ತು. ಮೋಟೋ ಲಾಗ್ ಶುರು ಮಾಡಿದ್ಮೇಲೆ ತೆಗೆಯೋಣ ಅಂದ್ಕೊಂಡಿದ್ದೆ. ಸೊ ಇವಾಗೆಲ್ಲ ಫುಲ್ಲು ಗಾಡಿ ಎಲ್ಲ ನಾನೇ ಸೀಟ್ಕೊಂಡು, ಸದ್ಯಕ್ಕೆ ಈಗ ವಾಷಿಂಗ್ ಅಂಗಡಿ ಗಂಟ ಹೋಗೋಕ್ಕಾಗಲ್ಲ. ಸೊ ಸೀಟ್ಕೊಂಡು ಹೋಗೋಣ ಬೆಳಗ್ಗೆ. ಸೊ ಗೈಸ್, ಇದು ನನ್ನ ಡ್ರೀಮ್ ಬೈಕು. ನಾನು ನಮ್ಮಲ್ಲಿ ಇಷ್ಟಪಟ್ಟಿದ್ದಕ್ಕಿಂತ ಕಷ್ಟಪಟ್ಟದ್ದು ಜಾಸ್ತಿ ಐತೆ ಬೈಕ್ ತೊಗೊಳಕ್ಕೆ. ತಗೊಂಡು ಹಂಗೋ ಹಿಂಗೋ ಲೋನ್ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇರುತ್ತಲ್ಲ ನಮ್ಮ ಬಾಯ್ಸ್ದು ಒಂದು ಡ್ರೀಮ್ ಬೈಕ್ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಇದ್ದೇ ಇರುತ್ತೆ. ಇದು ಗೈಸ್ ನನ್ನ ಮೋಟೋ ಫಸ್ಟ್ ಲಾಗು. ಸೊ ಆಲ್ಮೋಸ್ಟ್ ಕ್ವಾಲಿಟಿ ಇನ್ ಆಡಿಯೋ ಎರಡು ಸಖತ್ತಾಗಿ ಬರುತ್ತೆ. ಯಾಕೆ ಅಂದರೆ ಡಿ ಜೆದು ಬೈಕ್ ತರಿಸ್ದೆ. 2,500 2.5 ಹೋಗೋಣ. ಬೆಳಗ್ಗೆ ಸಿಟ್ಟಿದ್ದೀನಿ. ಅವರು ನಮ್ಮ ಅಧ್ಯಕ್ಷರು ಅಂತಂದರೆ ನಮ್ಮ ದೊಡ್ಡಪ್ಪ. ಸೊ ಇಲ್ಲಿದ್ದಿಲ್ಲ ಮಡಗ್ಬಿಟ್ಟು ಹೋಗುವ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗಾಯ್ಸ್. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನ್ಯೂ ಲಾಗ್ ಅನ್ನೋದಕ್ಕಿಂತ ನನ್ನ ಮೋಟೋ ಫಸ್ಟ್ ಲಾಗ್ ಇದು. ಸೊ ಎಲ್ಲರೂ ವಿಡಿಯೋನ ಫುಲ್ ನೋಡಿ, ಲೈಕು ಶೇರು ಸಪೋರ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಭಾನುಪ್ರಕಾಶ್ ಯಾಕೋ ಫೋನ್ ಮಾಡ್ತವನಲ್ಲಪ್ಪ. ಹಲೋ ಗೊತ್ತಾಯಿದ್ದೀನಿ. ಈಗ ಹೊರಟಿದ್ದೀನಿ. ಬಲರಾಮ್ ಎಲ್ಲಿದ್ದಾನಂತೆ? ಫೋನ್ ಮಾಡಿ ಕೇಳು. ಈಗೇನೇನು ಹೇಳಿದ್ ಹೇಳು. ಆಮೇಲೆ ಅದು ತಲೆಕಾಲು ಮತ್ತೆ ಬೋಟಿನಾ? ಎಲ್ಲಿಗೆ ತರುದೀಗ ಅದನ್ನ? ಅಲ್ಲಿ ಪವನ ಮನೆ ಕೊಟ್ಟು ಅಂಗಡಿ ಕೇಳ್ತೀನಿ. ಸರಿ ಆಯ್ತು. ಸೊ ಇವತ್ತೊಂದು ಪಾರ್ಟಿ ಇದೆ. ಆ ಪಾರ್ಟಿಗೆ ತಲೆಕಾಲು ಬೋಟಿ ಬೇಕಲ್ಲ. ಒಳ್ಳೆ ಊಟದ ಮಟನ್ ಪಾರ್ಟಿ ಇದೆ ಇವತ್ತು. ಸೊ ಇದು ನಮ್ಮ ಕನಕಪುರ ರೋಡು. ಈಗ ಸ್ಟ್ರೈಟ್ ಹೋಗೋದು ಬೇಡ, ಇಲ್ಲಿ ಬಟ್ಟೆ ಅಂಗಡಿಗೆ ಹೋಗಿ ನಮಗೋಸ್ಕರ ಪನ್ನೀರ್ ತಂದಿದ್ದಾರೆ. ಆ ಪನ್ನೀರ್ ತಿನ್ಕೊಂಡು ಆಮೇಲೆ ಹೋಗೋಣ. ಸ್ವಲ್ಪ ಕುರ್ಬಳ್ಳಿಲಿ ಕೆಲಸ ಐತೆ, ಯಾರೋ ಒಬ್ಬರು ಫೋನ್ ತೆಗಿತಾ ಇಲ್ಲ. ಸೊ ಅಲ್ಲೋಗಿ ಬರಬೇಕು.
ಹೋಗಿ ಬರೋಣ. ಫಸ್ಟ್ ಇಲ್ಲಿ ನಮ್ಮ ಬಟ್ಟೆ ಅಂಗಡಿಯವ್ರನ್ನ ಭೇಟಿ ಆಗುವ. ಚಂದನ್ ಬರ್ರಿ. ಇವಾಗ ನಮ್ಮಣ್ಣ ಪನ್ನೀರ್ ತಂದವನೆ, ಸೊ ತಿನ್ಕೊಳುವ. ಸಾಕಾದಾಗಿದೆ ಹುಡುಗರು. ಓಹೋ ಗೈಸ್, ಈ ಪನ್ನೀರ್ ತಿನ್ಕೊಂಡು ಸಿಗ್ತೀನಿ. ಫಸ್ಟ್ ಪನ್ನೀರ್ ಇವಾಗ ಅವ್ರಿಗೂ ಸ್ವಲ್ಪ ಪಕ್ಕದ ಅಂಗಡಿಯವ್ರು ಹೋಗಿ ಪನ್ನೀರ್ ಕೊಟ್ಬಿಟ್ಟು ಸೊ ಹೋಗುವ. ಈ ಬೋಟಿ ಗೊಜ್ಜು ಏನೇನು ಇಸ್ಕೊಬರ್ಬೇಕು. ಒಂದು ಪೀಸು ಒಂದೇ ಪೀಸು ನೆನ್ನೆ ಅವ ಹಿಂಗೆ ಹೇಳಿದೆ ಮಾಡ್ಕೊಬಾರ ಅಂತ. ಎತ್ಕೋ ಒಂದೊಂದೇ ಕಣ ಇರುದಲ್ಲಿ. ಈಗ ಬಲರಾಮ್ ಎಲ್ಲಿದ್ದಾನಂತೆ? ನಮ್ಮ ಬಲರಾಮಂಗೆ ಹೊಸಿ ಫೋನ್ ಮಾಡ್ಕೊಂಡು ಅವನ್ನೇ ತಗೊಂಡು ಹೋಗುವ. ಈಗ ಎಲ್ಲಿದ್ಯೋ? ಬೈಲ್ ಕೆಳಗೆ, ನಿಮ್ಮ ಮನೆ ಕೆಳಗೆ ಬರೋ. ಊಟ ಮಾಡ್ತಾ ಇದೀಯಾ? ಸರಿ ಸರಿ ಮಾಡು. ಅದೇನೋ ಭಾನು ಪ್ರಕಾಶ್ಗೆ ಏನೋ ತರ್ಬೇಕಾಯ್ತಂತೆ, ಅದಕ್ಕೆ ಆಮೇಲೆ ಹೇಳ್ತೀನಿ ಬಾಯ್ಲಿ. ಈಗ ಫೋನ್ ಮಾಡು ಆಯ್ತು ನೀನು ಫಸ್ಟು. ಊಟ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ಅಂದ್ರೆ ಬಾ ಆಯ್ತು ಕೆಳಕ್ಕೆ. ಲೋ ಬೇಗ ಬಾರ ಒಂಚೂರು, ನನಗೂ ಕುರ್ಬಳ್ಳಿಗೆ ಹೋಗ್ಬೇಕಲ್ಲೋ. ಅಲ್ಲಿ ಯಾರೋ ಫೋನ್ ಎತ್ತಾ ಇಲ್ಲ. ಬಾ, ಅವರು ಇವರು ಚಂದೂರ್ ಮ್ಯಾನೇಜರು. ಲೋ ಬತ್ತಿ ಬರೋಲ್ಲ ಹೇಳೀಗ. ಹ್ಞೂ 5 ನಿಮಿಷ ಅಂದರೆ ಸರಿ. ನೀನು ಅರ್ಧ ಗಂಟೆ ಅಂದರೆ ಕಷ್ಟ ಆಯ್ತದೆ. ಯಾರ ಕೈಗೆ? ಯೋ ಪರಮೇಶಣ್ಣ, ಪರಮೇಶಣ್ಣ ಅದೇನು ಮಾತಾಡ್ಬೇಕಂತ ತಗೋ. ಹೇಳಪ್ಪ. ರಾಮ್ ರಾಮ್. ಜೈರಾಮ್. ಹಾಂ ಮಾತಾಡ್ಬಿಟ್ಟು ಫೋನ್ ಮಾಡಿಸ್ತೀನಿ. ಕಲೆಕ್ಷನ್ ಅಂತೆ ನಮ್ಮ ಚಂದು ಸಾಕಾಗವನೆ. ಅದು ಸ್ಕ್ರೀನ್ ಲಾಕ್ ಆಗೋಯ್ತು, ಅದು ಗೊತ್ತಾಗಲ್ತು, ರೆಕಾರ್ಡ್ ಆಯ್ತಾ ಇರೋದು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಲೋ ಸರಿ ಬೇಗ ಫೋನ್ ಮಾಡಲ್ಲ. ಫಾಲೋವರ್ಸ್ ಜಾಸ್ತಿ ಆಗಲಿ ನಮ್ಮ ನಿಧಿಗೆ. ಹಾಂ ಬಾಪ ಹೊಡ್ಕೊ ಬಾ. ಗಾಡಿ ಎತ್ಕೊಂಡು ನಮ್ಮ ಶಿಷ್ಯನ ಎತ್ತಾಕೊಂಡು ಹೋಗುವ. ಬಲರಾಮನ ಎತ್ತಾಕೊಬೇಕಲ್ಲ ಹೋಗಿ. ಇವತ್ತು ಕೆಲಸ ಮಾಡೋಕ್ಕಾಗಲ್ಲ ಬಿಡ್ರಿ. ಇವ್ರದೇ 1 ಗಂಟೆ ಆಯ್ತದ ಇಲ್ಲಿ ಕೆಲಸ. 1 ಗಂಟೆ ಆಯ್ತದ ಇವ್ರದೇನೆ. ಇನ್ನು ಪೇಮೆಂಟ್ ಬೇರೆ ಒಂದೂ ಆಗಲಿಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ನಡಿಯೋಣ ಸೈಡ್ಗೆ. ಅಯ್ಯೋ ಆಟೋ ಅಣ್ಣ, ಏನು ಹಿಂಗೆ ಬತ್ತಿ? ಮೊದಲನೇ ವಿಡಿಯೋದಲ್ಲಿ ಆ ಥರದ್ದು ಮಾತಾಡಬಾರ್ದು, ಬಟ್ ಆದರೂ ಮಾತಾಡ್ತೀನಿ. ಏನು ಕಮ್ಮಿ ಇದತ್ತೋ ಏನು ಜಾಸ್ತಿ ಇದತ್ತೋ ಗೊತ್ತಿಲ್ಲ, ಬಟ್ ಬಾರ್ಗಳು ಮಾತ್ರ ಸಿಕ್ಕಾಪಟ್ಟೆ ಇವೆ. ಕೇಳಂಗಿಲ್ಲ ಹೇಳಂಗಿಲ್ಲ ಬಾರ್ಗಳಿಗಂತೂ. ಆಮೇಲೆ ಇಲ್ಲಿ ಪೊಲೀಸ್ ಹಿಡಿತಾ ಇರ್ತಾರೆ, ಅವ್ರನ್ನೂ ನೋಡಬೇಕು. ಹಿಡಿತಾ ಇಲ್ಲ ಇವತ್ತು ಯಾಕೋ ಅನ್ಕೋತೀನಿ. ಹಿಡ್ದೆ ಏನಿಲ್ಲ, ಹೆಲ್ಮೆಟ್ ಹಾಕಿದ್ದೀನಿ ಅಣ್ಣ. ಇಲ್ಲಿ ಬಂದ್ಬಿಟ್ಟು ಇಂಡಿಕೇಟರ್ ಹಾಕಿದ್ಯಲ್ಲ, ಸರಿನೇ ನೀನು? ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀವಿ ಗುರು. ಯಾರಿರದ ಇಲ್ಲಿ ಅಣ್ಣ ರಸ್ತೆಯಲ್ಲಿ ಸಂತೈಸಿರೋ ಹಾವಳಿ ಗಾಳಿ. ಡೋ 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 ಡೋ.
ನಾನು ಪ್ರತಿ ಗುರುವಾರ ಬರೋ ದೇವಸ್ಥಾನ ಗೈಸ್, ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿದು ಇದೆ. ಇವತ್ತು ವಾರ ಬಂದು ಬುಧವಾರ ಓಪನ್ ಇದೆ, ಬಟ್ ವಾರಕ್ಕೊಂದ್ಸಲಿ ಹೋಗ್ತೀನಿ ನಾನು. ಈಗ ನಮ್ಮ ಬಲರಾಮನ್ನೇ ತಗೊಂಡು ಅಲ್ಲೋಗಿ ತಲೆ ಕಾಲೆಲ್ಲ ಹೆಂಗೋ ಶೀಸ್ ಮಡಗಿದಾರಂತೆ. ಇಲ್ಲಂತಂದರೆ ತುಂಬ ಕಷ್ಟ ಆಗ್ಬಿಡೋದು ನನಗಂತೂ. ಶೀಸಕ್ಕೆ ಅಲ್ಲಿ ಕಾಲಕ್ ನಗರದ ಗಂಟ ಹೋಗ್ಬೇಕಾಯ್ತು. ಇವಾಗ ಏನೋ ಮಾಡ್ತಾವ್ರೆ ಇಲ್ಲಿ ಫೀಲ್ಡಲ್ಲಿ, ಏನು ಮಾಡ್ತಾವ್ರೋ ಗೊತ್ತಿಲ್ಲ. ಏನೋ ಮಾಡ್ದವ್ರು ಮಾಡ್ಕೊಳ್ಳಿ, ಇನ್ನೇನು ಮಾಡ್ತಾರೆ, ಸ್ಪೋರ್ಟ್ಸ್ ಕಿಟ್ಸ್ ಮಾಡ್ತಾ ಇರ್ತಾರೆ. ಈಗ ಬಲರಾಮಂಗ ಅವ್ರ ಮನೆ ತಕ್ಕ ಹೋಗೋಣ ಹಾಕ್ಬೇಕು. ಇನ್ನೇನು ಬಂದು ಅವ್ರ ಮನೆ ತಾವು. ನಾವು ಒಂದು 500 ಮೀಟ್ರ್ ಇದ್ದಂಗೆ ಇಂಡಿಕೇಟರ್ ಹಾಕ್ಬಿಟ್ಟಿದ್ದೀನಿ. ಯಾರು ಇಲ್ಲಿಗೆ ಬಂದು ಇಂಡಿಕೇಟರ್ ಹಾಕ್ತಿರಲ್ಲ, ನಿಮ್ಗೇನು ಅನ್ಸಲ್ತೆ. ಆಮೇಲೆ ಗುದ್ದುಬಿಟ್ರು ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳ್ತೀರಿ. ಈಗ ಇವನಿಗೆ ಬೇರೆ ಕಾಯ್ಬೇಕು ನಾವು. ಇದು ಬಲರಾಮರ ಮನೆ. ಫೋನ್ ಮಾಡುವ ಫಸ್ಟು. ಬಾಗುರು ಕೆಳಕ್ಕೆ ಒಂಚೂರು ಬೇಗ. ಅವನು ಬರ್ತಾವನೆ. ಸೊ ಬರಲಿ ಅಣ್ಣ. ಬಂದ ಬಲರಾಮ. ಯಾರಿರದ ಕವರ್ ಏನಿಲ್ಲ ಅದು ಸಾಮಾನಲ್ಲಿ ಆಚೆಗೆ ಎಲ್ಲೇ ಬಿಸಾಕು, ಹೊಸಗಳು ತಿಂತವೆ. ಏಕೆ ಕೆಲ್ಸದ್ದು ಕಲೆಕ್ಷನ್ ಆದರೆ ಬೇಡ ಕಣ. ಕಲೆಕ್ಷನ್ ಮ್ಯಾನೇಜರ್ ಆದರೆ ನಿನಗೆ ಅಷ್ಟು ಇದಿರಲ್ಲ, ಬರೀ ಮಂತ್ ಎಂಡಲ್ಲಿ ಪ್ರೆಷರ್ ಇರುತ್ತೆ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಯಾರದು ಕಲೆಕ್ಷನ್ ಅದು ಈಗ ನಾವೇ ಅನುಭವಿಸ್ತಾ ಇಲ್ವೇ, ಎಲ್ಲ ಹಿಂಸೆಗಳೈತೆ ಅವು. ಡೈಲಿ ಟಾರ್ಗೆಟ್ಸ್ ಅಂತೆ, ಬೇಡ ಹಿಂಸೆ ಆಯ್ತದೆ. ಮಂತ್ಲಿ ಟಾರ್ಗೆಟ್ ಕೊಡಬೇಕು. ಮಂತ್ಲಿ ಆದರೆ ಇವತ್ತಿಲ್ಲ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದರೆ ಅಲ್ಲಿ ಭಾನುಪ್ರಕಾಶ್ ಕಳ್ಸಿದ್ರು ಅಂತ ಹೇಳು ಅವನಿಗೆ. ಅಲ್ಲಿ ನಿಲ್ಲಿಸ್ತೀನಿ ಗಾಡಿ. ಇಲ್ಲಿ ಭಾನುಪ್ರಕಾಶ್ ಅವ್ರು ಕಳ್ಸಿದ್ರು. ರೆಡಿ. ಹೌದಾ, ದಪ್ಪದ ಹೇಳಿದ್ರಾ? ಬಲ್ಕೆದು ಹೇಳ್ಬಿಟ್ಟವನ ಹಂಗಾರೆ. ಇಲ್ಲ ಹೇಳ್ತೀವಿ ಬಿಡಿ. ಅಮೌಂಟ್ ಕೊಡ್ತಾರ ಅವರು? ಕಳಿಸ್ತಾರೆ ಬಿಡಿ ಹಂಗಾರೆ. ಇಸ್ಕೋಗ್ರು. ಸರಿ ಬ್ರೋ, ಬರ್ತೀವಿ. ಇವಾಗ ತಲೆಕಾಲೆಲ್ಲ ಈಸ್ಕೊಂಡಿದ್ದೀವಿ. ತಲೆಕಾಲನ್ನ ಏನು ಮಾಡೋರೆ, ದಪ್ಪದ ಕೊಟ್ಬಿಟ್ಟವ್ರೆ. ಈಗ ಅದನ್ನು ಚೆನ್ನಾಗಿ ಬೇಯಿಸ್ಬೇಕಂತೆ, ಅಂದರೆ ಬಲ್ತಿರೋದು ಕೊಟ್ಬಿಟ್ಟವ್ರೆ. ದಪ್ಪದು ಬಲ್ಕೆ ಕೊಟ್ಟವ್ರೆ. ಯಾರು ಕೇಳಿ ಬಲರಾಮ ಮಾಡಿಸ್ತಾ ಇರೋದು? ಇವರು ಡಯಟ್ ಫುಡ್ ಕೊಡ್ತಾನಲ್ಲ ಅವನು. ಹೇಳಿದ್ದೀನಿ, ಜಿಮ್ಮಿಗೆ ಕೊಟ್ಟಂಗೆ ಕೊಟ್ಗಿಟ್ಬಿಟ್ಟಾನು. ದಯವಿಟ್ಟು ಕರೆಕ್ಟಾಗಿ ಹೇಳಿ ಅಂತ ಜೀನೋಣ ನಗಿತಾ ಇದ್ರು. ಯಾಕೆಂದರೆ ಜಿಮ್ಗೆ ಅನ್ಕೊಂಡು ಮಾಡ್ಕೊಟ್ಬಿಟ್ಟು ಡಯಟ್ ಅಂತ ಉಪ್ಪು ಖಾರ ಏನೂ ಹಾಕಲ್ಲ.
ಅದಕ್ಕೆ ಹೇಳಿದೀನಿ ಪಾರ್ಟಿಗೆ ಅಂತ ಹೇಳು ಬಾನು. ಆಮೇಲೆ ನೀವು ಏನೇನೋ ಮಾಡಿಸ್ಕೊಬಂದ್ಬಿಟ್ಟು ಏನೇನೋ ಆಗೋದದ್ದು ಅಪ್ಪ ಅಮ್ಮನ ಸಂಬಂಧ ಇಲ್ದಂಗೆ ಅಂತ ಹೇಳಿದ್ದೀನಿ. ಸರಿ ತಾನೇ? ಇದನ್ನೆಲ್ಲ ಅಂಗಡಿ ಹತ್ರ ಕೊಡು. ಅಂಗಡಿ ಹತ್ರ ಕೊಟ್ಬಿಟ್ಟು ಕುರ್ಬಳ್ಳಿ ಗಂಟ ಹೋಗಿದ್ದು ಬರೋ ಬಾ. ಗೊತ್ತ್ಯಾ? ಅಡಿ ಪಾಪ ಚಿನ್ನು ಇಷ್ಟು ತಗೋ. ಏನದು ಅಂದ್ರೆ ಅವ್ರಿಗೆ ಹೇಳು ಬೈಲಿ ಕೇಳಿಸೈತೆ. ನಾವೆಲ್ಲ ಹೋಗ್ಬೇಕು ಒಂಚೂರು ಬೈಲಿ. ತಲೆ ಕಾಲು ಬಲ್ತಿರೋದು ಹಾಕ್ಬಿಟ್ಟವ್ರೆ, ಚೆನ್ನಾಗಿ ಬೇಯಿಸ್ಬೇಕಂತೆ, ದಪ್ಪದ ಹಾಕ್ಬಿಟ್ಟವ್ರೆ. ಅವನಿಗೆ ತಗೋ ಡೇಟ್ ಅವ್ರಿಗೆ ಕೊಡ್ಬೇಕಂತೆ ತಗೊಂಡೋಗಿ ಡೇಟ್. ಹಾಂ ಭಾನುಪ್ರಕಾಶ್ ಫೋನ್ ಹಾಕು. ಭಾನುಪ್ರಕಾಶ್ ಫೋನ್ ಹಾಕು. ಆನಿಲ್ಲ ಅದೇ ಇದು ಭಾನು, ಅದು ತಲೆ ಕಾಲು ಬಲ್ತಿರೋದು ಹಾಕ್ಬಿಟ್ಟವ್ರೆ ದಪ್ಪದು. ನಿನ್ ದಪ್ಪದ್ ಬೇಕು ಅಂತ ಹೇಳಿದೆ ಅಂತಲ್ಲ, ಅದು ಚೆನ್ನಾಗಿ ಬೇಯಿಸ್ಬೇಕಂತೆ, ಇಲ್ಲ ಬೇಯಲ್ತಂತೆ ಹೋಯ್ತಂತೆ. ಅವ್ರಿಗೆ ಹೇಳು ಜಿಮ್ಗಲ್ಲ ಪಾರ್ಟಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳು. ಈಗ ಹೇಳಿದೀನಿ ಫಸ್ಟೇ, ರೆಕಾರ್ಡ್ ಅದೇ ನೀನು ಮಾತಾಡಿರೋದು. ಇದು ಕೊಟ್ಟಿರ್ತೀನಿ ನೋಡಿ ತೇಜು ಕೈಲಿ, ಈಗ ಇಸ್ಕೋ. ಕೊಟ್ಟಿದ್ದೀನಿ. ನಾಟಕಗಳು ಆಡ್ತಾ ಇದ್ದೀರಾ? ಇವಾಗ ಗಾಯ್ಸ್ ನಾವು ಕುರ್ಬಳ್ಳಿಗೆ ಹೋಗಿ ವೆಂಟ್ರನದೊಡ್ಡಿ ಕುರ್ಬಳ್ಳಿ ಗಂಟ ಹೋಗಿ ಬರಬೇಕು. ಸೊ ಅಲ್ಲಿ ಯಾರೋ ಒಬ್ಬ ಫೋನ್ ಎತ್ತುತ್ತಾ ಇಲ್ಲ. ಯಾರಪ್ಪ ಫೋನು? ನಮ್ಮ ಕನಕಪುರದಲ್ಲಿ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಸಿಕ್ಕಾಪಟ್ಟೆ ಅವೆ ಗೈಸ್. ಏನೇನು ಬೇಕು ಎಲ್ಲ ಥರದಲ್ಲೂ ಅವೆ, ಏನಿಲ್ಲ ಅನ್ನಂಗಿಲ್ಲ. ಮಟನ್ ಅಂಗಡಿಗಳು ಅಷ್ಟೇ ಇವೆ, ಚಿಕನ್ ಅಂಗಡಿಗಳು ಅಷ್ಟೇ ಇವೆ, ಬಾರ್ಗಳು ಅಂತೂ ಕೇಳಲೇಬೇಡಿ, ಸಖತ್ತಾಗವೆ. ಈ ಮನೆ ಆ ಕಡೆ ಮನೆ ನಿಮಗೆ ಎಲ್ರಿಗೂ ಗೊತ್ತಿರಬೇಕು. ಸೊ ನಮ್ಮ ಕನಕಪುರ ಬಂಡೆ ಅಂತ ಹೆಸರಾಗಿರೋಂಥ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ದು. ಸೊ ಸಕ್ಕತ್ತಾಗದ ವೈಟ್ ಹೌಸು. ಬಟ್ ಒಂದಿನ ನೋಡೋಕೆ ಹೋಗಿಲ್ಲ, ಹೋಗೋಣ ಒಂದಲ್ಲ ಒಂದಿನ. ಕನಕಪುರ ಟೌನ್ ಎಲ್ಲಿ ಗಂಟ ಅಂದರೆ ಅಯ್ಯಪ್ಪ ಸ್ವಾಮಿ ಟೆಂಪಲಿಂದ ಹಿಡ್ದು ಅಯ್ಯಪ್ಪ ಸ್ವಾಮಿ ಟೆಂಪಲಿಂದ ಹಿಡ್ದು ಹೆಚ್ಚು ಕಮ್ಮಿ ಈ ನಾರಾಯಣಪ್ಪನ ಕೆರೆ ಗಂಟ ಐತೆ, ಇಲ್ಲಿ ಗಂಟ ಐತೆ. ಅಲ್ಲಿ ಆರೆಂಜ್ ಕಲರ್ ಬಾವುಟ ಕಾಣ್ತೈತಲ್ಲ ಮೇಲೆ ಶಾಲು, ಅಲ್ಲಿ ಗಂಟ ಐತೆ. ಎಲ್ಲ ಕಲರೆಲ್ಲ ಹೋಗ್ಬಿಟ್ಟೈತೆ, ಅದು ಏನು ಕಲರ್ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಗಂಟ ಇದಾದಮೇಲೆ ಇದು ಮಳವಳ್ಳಿ ಹೈವೇ. ಬೈಪಾಸ್ ಎಲ್ಲಿ ಅಟ್ಯಾಚ್ ಆಗುತ್ತೆ ಅಂತಂದರೆ, ನಾನು ಹೋಗ್ತೀನಿ ಬನ್ನಿ ಇವಾಗ. ಅಲ್ಲಿ ಬೈಪಾಸ್ ಅಟ್ಯಾಚ್ ಆಗ್ತದೆ. ಇನ್ಸ್ಟಾಗ್ರಾಮ್ ಐ ಡಿನ ಹಾಗೂ ಯೂಟ್ಯೂಬ್ ಐ ಡಿನ ಇನ್ನು ಯಾರ್ಯಾರೆಲ್ಲ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಫಾಲೋ ಮತ್ತು ಸಬ್ಸ್ಕ್ರೈಬ್ ಎರಡೂ ಮಾಡ್ಕೊಳ್ಳಿ. ಇನ್ಮೇಲೆ ಕಂಟೆಂಟು ಎರಡು ಥರ ಆಲ್ಮೋಸ್ಟ್ ಬರ್ತಾ ಇರುತ್ತೆ. ಯೂಟ್ಯೂಬಲ್ಲಂತೂ ಮಿಸ್ ಇಲ್ದಂಗೆ ಹಾಕಬೇಕು ಅಂತ ಮೋಟೋ ಲಾಗ್ ಸೆಟಪ್ನ ರೆಡಿ ಮಾಡಿದ್ದೀನಿ. ಸೊ ರೆಡಿ ಆಯಿತು, ಫೈನಲಿ ರೆಡಿ ಆಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಇವಾಗ ನೆನ್ನೆ ಮೈಕ್ ಬಂತು, ಅದನ್ನು ಹಾಕ್ಕೊಂಡು ಇದು ನಮ್ಮ ಕಾನಕನ ಉದ್ಯಾನವನ ಪಾರ್ಕ್ ಅಂತಾರಲ್ಲ ಅದೇ. ಇಲ್ಲಿ ಬೈಪಾಸ್ದು ನೋಡಿ ಎಲ್ಲೈತೆ. ಈಗ ನಾನು ಆ ರೂಟಲ್ಲಿ ಕಬ್ಬಾಳ್ ರೂಟಲ್ಲಿ ಹೋಗ್ಬೇಕು ನನಗೆ. ಕಬ್ಬಾಳ್ ರೂಟಲ್ಲಿ ಯಾಕಪ್ಪ ಅಂತಂದರೆ ಅಲ್ಲೊಂದು ಯಾರೊಬ್ರು ಫೋನ್ ತೆಗಿತಾಯಿಲ್ಲ, ಅವರನ್ನು ಮೀಟ್ ಮಾಡಬೇಕು. ಏನೋ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಸೊ ಹಂಗೆ ನೋಡಿಕೊಂಡು. ಬಲರಾಮ ನಾಷ್ಟ ಏನು ತಿಂದೆ? ಬಲರಾಮ ನಾಷ್ಟ ಏನು ತಿಂದೋ? ಅನ್ನ ಸಾಂಬಾರ್. ಕೇಳಿಸಲ್ತೇನೋ ಕಿವುಡ ಏನೋ? ಇದು ನಮ್ಮ ಕನಕಪುರ ಬೈಪಾಸು ಗೈಸ್, ಕನಕಪುರ ಬೈಪಾಸು. ನಮಗೆ ಈ ಹಂಸ್ಗಳೆಲ್ಲ ಹಿಂಸೆ ಡಿಸೈನ್ನಾಗಿ ಹಚ್ಬೇಕು ನಮ್ಮ ಗಾಡಿಗಳು. ಇವಾಗ ಅಲ್ಲಿ ವೆಂಕಟರಮಣದೊಡ್ಡಿ ಕುರ್ಬಳ್ಳಿಯಿಂದ ಬರ್ಬೇಕಾದ್ರೆ ಸಿಗೋಣ. ಕೆಲಸ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ. ಸೊ ಯಾಕೆ ಅಂತಂದರೆ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನಾನು ಹೋಗ್ತಿರೋದು ಕೆಲಸ, ಆನ್ ಡ್ಯೂಟಿಲಿದ್ದೀನಿ. ಅದಕ್ಕೋಸ್ಕರ ಯಾರನ್ನೂ ತೋರಿಸ್ಬಾರ್ದು, ಯಾವ ಕಸ್ಟಮರ್ನೂ ತೋರಿಸಲ್ಲ. ನನಗೂ ಗೊತ್ತವೆಲ್ಲ. ಈಗ ಗಡ್ಸಳ್ಳಿ ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಆ ಕಡೆಯಿಂದ ಬರ್ತಾ ಮಾತಾಡ್ಕೊಂಡು ಬರೋಣ ಕಷ್ಟ ಸುಖಗಳ. ಕಸ್ಟಮರ್ನೆಲ್ಲ ಮೀಟ್ ಮಾಡಾದ್ಮೇಲೆ ಸಿಗ್ತೀನಿ. ಆ ಕಡೆಯಿಂದ ಬರ್ತಾ ಕನಕಪುರಕ್ಕೆ ಬರ್ತಾ ಸಿಗ್ತೀನಿ.
ಇನ್ನು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇದು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಗಾಡಿಗೆ ಇನ್ನು ಆಲ್ಟ್ರೇಷನ್ ಮಾಡಿಸ್ಬೇಕು. ಆಲ್ಟ್ರೇಷನ್ ಯಾವ ಥರ ಅಂತಂದರೆ ಯಾವ ಥರ ಮಾಡಿಸ್ತೀನಿ ಅಂತಂದರೆ ಯಾಲೇ ಪುಟ್ರೋಸ್ ಅಂತೀನಿ ಕಾಲು ಮಡಿಕೊಳ್ಳೋ ಅದೊಂದು ಹಾಕ್ಸ್ಕೊಂಡಿದ್ದೀನಿ ಸದ್ಯಕ್ಕೆ. ಈ ಎಮ್ಸ್ಗಳು ಭಾರಿ ಬೇಜಾರು ಮಾಡ್ತಾವಪ್ಪ ನಮಗೆ. ಇಲ್ಲಿ ನಮ್ಮದು ಲೋಗೋಗಳು ಏನಿದೆ, ನನ್ನ ಇನ್ಸ್ಟಾಗ್ರಾಮ್ ಐ ಡಿ, ಯೂಟ್ಯೂಬ್ ಐ ಡಿ ಒಂದೇ ಹಾಕ್ಸ್ಬಿಟ್ಟು ಇಲ್ಲಿ ಯೂಟ್ಯೂಬ್ದು ಮತ್ತು ಇಲ್ಲಿ ಇನ್ಸ್ಟಾಗ್ರಾಮ್ ಸಿಂಬಲ್ ಹಾಕ್ಬಿಟ್ಟು ನಾನು ನೇಮ್ ಬರೆಸ್ತೀನಿ. ಅದೊಂದು ಹೆಂಗೆ ಹಾಕ್ಸ್ತೀನಿ ಏನು ಮಾಡ್ತೀನಿ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆಮೇಲೆ ಗಾಡಿ ಎಲ್ಲ ಸ್ವಲ್ಪ ಆಲ್ರೆಡಿ ಇನ್ನೊಂದು 300 ಕಿಲೋಮೀಟ್ರ್ ಓಡಾಡಿದ್ರೆ ಚೈನ್ ಕ್ಲೀನ್ ಮಾಡಬೇಕು. ಸೊ ಚೈನ್ ಕ್ಲೀನ್ ಮಾಡೋಕ್ಕೆ ನಮ್ಮ ಹತ್ರ ಡಬಲ್ ಸ್ಟ್ಯಾಂಡ್ ಇಲ್ಲ. ನಮ್ಮದು ಲೋಕಲ್ ಗಾಡಿ, ಲೋಕಲ್ ಅಂತಾರಲ್ಲ ಆ ಥರ ನಾವು ಏನು ಮಾಡೋಕ್ಕಾಗಲ್ಲ. ಡಬಲ್ ಸ್ಟ್ಯಾಂಡ್ ಇಲ್ಲ ನಮ್ಮ ಗಾಡಿಗಳಲ್ಲಿ. ಸೊ ಹಂಗಾಗಿ ಡಬಲ್ ಸ್ಟ್ಯಾಂಡ್ ಸಪ್ರೇಟ್ ತಗೋಬೇಕು ಸ್ಟ್ಯಾಂಡ. ಅದನ್ನೆಲ್ಲ ಪರ್ಚೇಸ್ ಎಲ್ಲ ಮಾಡೋಣ. ಸೊ ಸದ್ಯಕ್ಕೆ ಗಾಯ್ಸ್ ಇವತ್ತಿನ ಲಾಗಂತೂ ಮಸ್ತಾಗಿದೆ ಅನ್ಕೋತೀನಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ ನನ್ನ ಕಡೆಯಿಂದ ನಿಮಗೆ. ಸೊ ಅವಾಗಲೇ ಹೇಳಿದ್ನಲ್ಲ, ನನ್ನ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತೊಂದು ಪಾರ್ಟಿ ಇದೆ, ಆಗಲೇ ಹೇಳಿದ್ನಲ್ಲ, ಎಲ್ಲ ಎತ್ಕೊಂಡು ಹೋಗಿ ಐಟಮ್ ಕೊಟ್ಟಿದ್ದೀವಿ. ಸೊ ಅವನು ರೆಡಿ ಮಾಡ್ತಾನೆ. ಸಂಜೆ ಇದೆ ಪಾರ್ಟಿ. ತಲೆಕಾಲು ಬೋಟಿ ಜಡದೆ ಎತ್ಬಿಡೋದೆ. ವಾರ ಬೇರೆ ಬುಧವಾರ ಸಖತ್ತಾಗೈತೆ ಬುಧವಾರ. ಸೊ ಅದೊಂದು ಪಾರ್ಟಿ ಐತೆ, ಪಾರ್ಟಿ ಮುಗಿಸೋಣ. ಆಮೇಲೆ ಪ್ರತಿದಿನ ಇಲ್ಲ ಅಂದರೆ ವಾರಕ್ಕೆ ಒಂದು 3 ರಿಂದ 4 ವೀಡಿಯೋ ಬರೋ ಥರ ಪ್ರಯತ್ನ ತುಂಬ ಪಡ್ತೀನಿ ಇನ್ನು ಮುಂದೆ. ಏಕೆ ಅಂದರೆ ಒಂದು ಈ ಹೆಲ್ಮೆಟ್ ಕಾಸ್ಟ್ ಎಲ್ಲ, ಹೆಲ್ಮೆಟ್ ವಿತ್ ಮೈಕ್ ಸಪ್ರೇಟು, ಕ್ಯಾಮ್ರಾ ಸಪ್ರೇಟು, ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನನಗೆ ಕರೆಕ್ಟಾಗಿ 60 ಬರೀ ಏನಕ್ಕಾಗಿದೆ ಎಷ್ಟಾಗಿದೆ ಟೋಟಲ್ ಎಷ್ಟಾಗಿದೆ ಅಂತಂದರೆ ನಾವು ಹೋಗಿದ್ದು ಅಲ್ಲೆಲ್ಲ ತಿರುಗಾಡಿದ್ದು ಎಲ್ಲ ಸೇರಿ ಹೆಚ್ಚು ಕಮ್ಮಿ ಒಂದು 85,000 ಕಾಸ್ಟ್ ಆಗಿದೆ ಗೈಸ್. ಸಪ್ರೇಟ್ ಮೈಕು, ಸಪ್ರೇಟ್ ಕ್ಯಾಮ್ರಾ ಎಲ್ಲ ಪ್ರತಿಯೊಂದು ಎಲ್ಲ ಸಪ್ರೇಟು. ಯಾಕೆ ಅಂತಂದರೆ ಅದು ಕಾಂಬೋ ಸೆಟ್ ಇರಲಿಲ್ಲ. ಕಾಂಬೋ ಸೆಟ್ಟಲ್ಲಿ ಏನು ಅಂತಂದರೆ ಆ ಮೈಕ್ ಬರಲ್ಲ, ಸಾರಿ, ಕಾಂಬೋ ಸೆಟ್ಟಲ್ಲಿ ಏನೇನು ಬರುತ್ತೆ ಅಂತಂದರೆ ಈ ಏನು ಬರುತ್ತೆ ಏನಪ್ಪ ಕ್ಯಾಮ್ರಾ ಮತ್ತು ಆ ಕ್ಯಾಮ್ರದ್ದು ಆವಾಗಲೇ ಒಂದು ಪ್ರೆಸೆಂಟ್ ವೀಡಿಯೋ ಹಾಕಿದ್ದೀನಿ ಏನೇನಿತ್ತು ಅದರೊಳಗೆ ಅಂತ. ಆದರೂ ಪರವಾಗಿಲ್ಲ, ಇದರಲ್ಲೂ ಸ್ವಲ್ಪ ಹೇಳ್ಬಿಡ್ತೀನಿ. ಅದೊಂದು ಕಾರ್ಡ್ ಕೊಡ್ತಾರೆ, 2 ಕಾರ್ಡ್ ಕೊಡ್ತಾರೆ, ಒಂದು ಲ್ಯಾಪ್ಟಾಪ್ದು ಒಂದು ಫೋನ್ಗೆ ಅಂತ. ಅದೆರಡು ಕೊಡ್ತಾರೆ. ಆಮೇಲೆ ಒಂದಷ್ಟು ಮೌಂಟ್ಗಳು ಕೊಡ್ತಾರೆ. ಮೌಂಟ್ ಅಂತಂದರೆ ಹೆಲ್ಮೆಟ್ಗೆ ಇದಾಗ ಥರ ಸ್ಟಿಕ್ಗೆ ಕ್ಯಾಮ್ರಾ ಫಿಟ್ ಮಾಡ್ಕೊಳ್ಳೋ ಥರ ಒಂದಿಷ್ಟು ಕೊಡ್ತಾರೆ. ಸೊ ಇಷ್ಟಕ್ಕೇ ಎಲ್ಲ ಕ್ಯಾಮ್ರಾ ಬಂದು ನಮಗೇನಾಯಿತು ಒಂದು ಹೆಚ್ಚು ಕಮ್ಮಿ ಆಯಿತು. ಸೊ ಕ್ಯಾಮ್ರಾ ರೈಟ್ ಮಾತಾಡಲ್ಲ, ಕಾಸ್ಟ್ ತುಂಬ ಚೆನ್ನಾಗಿದೆ. ಬಟ್ ಆದರೂ ಟೋಟಲ್ ಹೇಳ್ಬಿಡ್ತೀನಿ, ಒಂದು 85,000 ಆಗಿದೆ. ಆ 85,000ನ ಮತ್ತೆ ನಾನು ಯೂಟ್ಯೂಬಲ್ಲಿ ರಿಕವರಿ ಮಾಡಬೇಕು ಅಂದರೆ ಈಗ ಹರ್ಕೊಂಡು ವೀಡಿಯೋಸ್ಗಳು ಮಾಡಿ ಕಂಟೆಂಟ್ ಕೊಡಬೇಕು. ಆ ಕಂಟೆಂಟ್ ಕೊಡ್ತೀನಿ ಗೈಸ್. ಇನ್ನು ಮುಂದೆ ಕಂಟೆಂಟ್ ಅಂತೂ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಹತ್ರ, ಲೈಕು, ಶೇರು, ಸಬ್ಸ್ಕ್ರೈಬು, ಫಾಲೋವರ್ಸು ಇಷ್ಟೇ ನಾನು ನಿಮ್ಮ ಹತ್ರ ಕೇಳೋದು. ಬೇರೆ ಯಾವುದೇ ಥರ ಏನೂ ಕೇಳೋಲ್ಲ ನಿಮ್ಮ ಹತ್ರ ನಾನು. ವಾರದಲ್ಲಿ ಒಂದು 3 ರಿಂದ 4 ವೀಡಿಯೋ ಥರ ಬರೋ ಥರ ಪ್ಲ್ಯಾನ್ ಮಾಡಿಬಿಡ್ತೀನಿ. ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಲೈಕ್ ಆ್ಯಂಡ್ ಶೇರು, ಸಪೋರ್ಟ್ ಎಲ್ಲ ಥರದ್ದು ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಷ್ಟೇ. ಬಾಯ್ ಗಾಯ್ಸ್, ಟೇಕ್ ಕೇರ್ ಆ್ಯಂಡ್ ಲವ್ ಯು.